ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್ ಲೈವ್. ನಾನು ಸಬಾ ಹಕೀಂ. ಹರ್ಷಿಕಾ ಪುಣಚ ದಂಪತಿ ಊಟಕ್ಕೆ ಹೋದಂತಹ ಸಂದರ್ಭದಲ್ಲಿ ಅಲ್ಲೊಂದು ಕಿರಿಕಾಗಿದೆ. ಭುವನ್ ಪೊನ್ನಣ್ಣ ಮತ್ತು ಹರ್ಷಿಕಾ ಊಟಕ್ಕೆ ಹೋದಾಗ ಘಟನೆ ಆಗಿದೆ. ಊಟ ಮುಗಿಸಿ ವಾಪಸ್ ಬರ್ತಾ ಇದ್ರು. ಈ ಸಂದರ್ಭದಲ್ಲಿ ಕೆಲವರು ಗಲಾಟೆ ಮಾಡ್ತಾರೆ. ಬೆಂಗಳೂರಿನ ಫ್ರೇಜರ್ ಟೌನ್ನ ರೆಸ್ಟೋರೆಂಟ್ನಲ್ಲಿ ಆಗಿರುವಂತಹ ಘಟನೆ ಇದು. ಭುವನ್ ಕೊರಳಿದ್ದಂತಹ ಚಿನ್ನದ ಸರವನ್ನ ಕಿತ್ತುಕೊಳ್ಳುವಂತಹ ಪ್ರಯತ್ನ ಅಲ್ಲಿ ಮಾಡ್ತಾರೆ ಆ ಬೇರೆ ಗುಂಪಿನವರು. ಕನ್ನಡದಲ್ಲೇ ಮಾತಾಡ್ತಾ ಇದ್ದಿದ್ರಿಂದ ಗಲಾಟೆ ಜೋರಾಗುತ್ತೆ. ಅನ್ಯ ಕೋಮಿನವರಿಂದ ಗಲಾಟೆ ಆಗುತ್ತೆ. ಕೆಟ್ಟದಾಗಿ ನಿಂದಿಸಿರುವ ಆರೋಪವನ್ನ ಹರ್ಷಿಕಾ ಮಾಡ್ತಿದ್ದಾರೆ. ನಮ್ಮೂರಲ್ಲಿ ನಮಗೆ ರಕ್ಷಣೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ನಟಿಗೂ ಕೂಡ ಮೂಡುತ್ತೆ. ದೈಹಿಕ ಹಲ್ಲೆಗೂ ಕೂಡ ಮುಂದಾದ್ರು ಅಂತ ನಟಿ ಹರ್ಷಿಕಾ ದೂರು ಕೊಟ್ಟಿದ್ದಾರೆ. ಇನ್ನು ಪಾರ್ಕಿಂಗ್ನಿಂದ ಕಾರು ತೆಗೆಯುವಾಗ ಮಾತಿಗೆ ಮಾತು ಬೆಳೆದು ಈ ಗಲಾಟೆ ಆಗಿದೆ. ರೈಟ್, ಘಟನೆ ಏನಾಯ್ತು ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಹರ್ಷಿಕಾ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾತಾಡ್ಸೋಣ. ಹರ್ಷಿಕಾ, ನಮಸ್ಕಾರ. ನಮಸ್ತೆ. ಏನಾಯ್ತು? ನೀವು ಸೇಫ್ ಆಗಿದ್ದೀರಲ್ವಾ? ಸೇಫ್ ಆಗಿದ್ದೀವಿ, ಬಟ್ ವೆರಿ ಶಾಕಿಂಗ್. ಏನಂದ್ರೆ ನಾವು ಹುಟ್ಟು ಬೆಳ್ದಿರೋ ಜಾಗದಲ್ಲಿ ನಮ್ಗೆ ಒಂದ್ ಪ್ರೊಟೆಕ್ಷನ್ ಇಲ್ಲಲ್ಲ, ನಮ್ಗೆ ಈ ತರ ದೌರ್ಜನ್ಯ ಮಾಡ್ತಾರಲ್ಲ ಅನ್ನೋ ರೀತಿ ತುಂಬಾ ಬೇಜಾರಾಯ್ತು. ಐ ವಾಸ್ ಲಿಟ್ರಲಿ ಇನ್ ಶಾಕ್. ಸೊ ಅದಕ್ಕೆ ನಾನು ಇದು ಹೇಳೋದಾ ಬೇಡವಾ ಅನ್ನೋ ರೀತಿ ನಾನೇ ಒಂಥರ ಮುಚ್ಚಿಟ್ಕೊಂಡಿದ್ದೆ ಇದನ್ನ. ಆಮೇಲೆ ಇಲ್ಲ, ಜನಕ್ಕೂ ಗೊತ್ತಾಗ್ಬೇಕು. ಬಿಕಾಸ್ ಎಂಡ್ ಆಫ್ ದ ಡೇ ಸೇಫ್ಟಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಸೊ ನಾವು ಎಲ್ಲಾ ಕಡೆ ಹೋಗ್ಬಿಟ್ಟು ನಮ್ ದೇಶದಲ್ಲಿ ನಮಗ್ ಸೇಫ್ಟಿ ಇದೆ, ನಮ್ಮಲ್ಲಿ ನಮಗ್ ಸೇಫ್ಟಿ ಇದೆ ಅಂತ ನಾವು ಪ್ರಚಾರ ಮಾಡೋದು ಎಲ್ಲಾ ಕಡೆ. ಆಮೇಲೆ ನಮಗೆ ಈ ತರ ಆದಾಗ ನಾವೇ ಅದನ್ನ ಮುಚ್ಚಿಟ್ಕೊಬಿಟ್ರೆ ಆಮೇಲೆ ತಪ್ಪಾಗತ್ತೆ. ಸೊ ಅದಕ್ಕೆ ನಾನು ಇವತ್ತು ಅದನ್ನ ಆಚೆ ಹಾಕ್ದೆ. ಇಟ್ ವಾಸ್ ಅ ವೆರಿ ಅನ್ಎಕ್ಸ್ಪೆಕ್ಟೆಡ್ ಇನ್ಸಿಡೆಂಟ್. ನಾವು ಫ್ಯಾಮಿಲಿ ಜೊತೆ ಊಟಕ್ಕೆ ಹೋಗಿದ್ದು. ಊಟ ಮಾಡ್ಕೊಂಡು ಆಚೆ ಬಂದ್ವಿ. ವ್ಯಾಲೆ ಪಾರ್ಕಿಂಗ್ ಇಂದ ಗಾಡಿ ಆಚೆ ತೆಗೆದ್ರು. ವ್ಯಾಲೆ ತಗೊಬಂದ್ ಕೊಟ್ರು. ಗಾಡಿ ತೆಗಿತಾ ಇದೀವಿ. ಭುವನ್ ಅವ್ರು ತೆಗಿತಾ ಇದಾರೆ. ಅಷ್ಟೊತ್ತಿಗೆ ನೀವು ನೋಡ್ಕೊಂಡು ತೆಗಿಬೇಕು ಅಂತ ಶುರು ಮಾಡಿದ್ರು. ಇವ್ರು ಅಲ್ಲಪ್ಪ, ತೆಗ್ದೇ ಇಲ್ವಲ್ಲಪ್ಪ, ಇನ್ನು ಇವಾಗ ಕೊಟ್ಟಿದ್ದಾರೆ ಗಾಡಿ, ತೆಗಿತೀವಿ ಅಂದ್ರು. ಅಷ್ಟೊತ್ತಿಗೆ ಏನು ಕನ್ನಡ ಲೋಗ್ ಏನೋ ಶುರು ಮಾಡ್ಕೊಂಡ್ ಬಂದ್ರು. 1-2-3 ಜನ ಒಂದೇ ಸತಿ. ಆಮೇಲೆ ನೋಡಿದ್ರೆ ಒಂದೇ ಸತಿ 20 ಜನ. ಆಮೇಲೆ ನೋಡ್ತಾ ಇದೀವಿ ಇವ್ರು ಚೈನ್ ಸ್ನ್ಯಾಚ್ ಮಾಡಕ್ ಟ್ರೈ ಮಾಡ್ತಾ ಇದಾರೆ. 3 ಜನ ಅಂತೂ ದೇ ವರ್ ಲಿಟ್ರಲಿ ಲೈಕ್, ನಮಗ್ ಅದ್ ಗೊತ್ತಾಗಲ್ಲ. ಇವಾಗ ಮಾತಾಡ್ತಾ ಇದಾರೆ ಅಂದಾಗ ನಮ್ಗೆ ಇದು ನಾವು ಕನ್ನಡನೇ ಮಾತಾಡ್ತಾ ಇದೀವಿ. ಅವ್ರು ನಮ್ ಕರ್ನಾಟಕದಲ್ಲಿ ನಾವು ಕನ್ನಡ ಮಾತಾಡೋದೇ ತಪ್ಪು ಅನ್ನೋ ರೀತಿಯಲ್ಲಿ ಕನ್ನಡ ಲೋಗ್ ಇದು ಅನ್ಕೊಂಡು ಆಮೇಲೆ ಇವರು ಚೈನ್ ಸ್ನ್ಯಾಚ್ ಮಾಡೋಕೆ ಟ್ರೈ ಮಾಡಿ ಭುವನ್ ಅವ್ರಿಗೇನೋ ಒಂಥರ ಅನ್ಸ್ತು. ನನಗ್ ಮೆತ್ತಗ್ ತೆಗೆದು ಕೊಟ್ರು. ಹರ್ಷಿಕ, ನೋಡು ಇದು ಇದೇನೋ ಎಳ್ದಂಗ್ ಆಗ್ತಿದೆ, ನೋಡಿದ್ರೆ ಚೈನ್ ಕಟ್ ಆಗಿ ಹೋಗಿದೆ. ನಾನ್ ಆಮೇಲೆ ಕೈಯಲ್ಲಿ ಇಟ್ಕೊಂಡು ಅಷ್ಟೊತ್ತಿಗೆ ಒಂದಷ್ಟು ಜನ ಬಂದು ಇದು ಏನಾಯ್ತು ಅಂತ. ಅಷ್ಟೊತ್ತಿಗೆ ನಮ್ಗೆ ಗೊತ್ತಿರೋ ಒಬ್ರು ಇನ್ಸ್ಪೆಕ್ಟರ್ಗೆ ನಾನು ಫೋನ್ ಮಾಡಿ ಸ್ಪೀಕರ್ ಅಲ್ಲ, ನೋಡಿ ಸರ್ ಈ ತರ ಜಾಗದಲ್ಲಿ ಈ ತರ ಆಗ್ತಾ ಇದೆ ಅಂತ. ಅವಾಗ ಅವ್ರು ಇಮಿಡಿಯೇಟ್ ಆಗಿ ಇರಿ ಮೇಡಮ್ ಏನಾಗ್ತಿದೆ ಅನ್ನೋಷ್ಟ್ರಲ್ಲಿ ಅವರು ಹೋಗ್ಬಿಟ್ರು. ಅವ್ರು 3 ಜನ ಬಂದ್ರಲ್ಲ ಚೈನ್ ಸ್ನ್ಯಾಚ್ ಮಾಡಕ್ಕೆ, ಅವ್ರು ಹೋಗ್ಬಿಟ್ರು. ಆಮೇಲೆ ಎಲ್ಲ ಈ ಜನ ಸಮಾಧಾನ ಮಾಡಕ್ ಬಂದ್ರು. ಎಲ್ಲ ಇದಾಯ್ತು. ಸೊ ದಿಸ್ ಇನ್ಸಿಡೆಂಟ್ ವಾಸ್ ಸಚ್ ಅ ಶಾಕ್ ನಮ್ಗೆ. ನಮ್ಮ ಒಂದು ಜಾಗದಲ್ಲಿ, ನಾವು ಹುಟ್ಟು ಬೆಳೆದಿರೋ ಜಾಗದಲ್ಲಿ ನಮಗ್ ದೌರ್ಜನ್ಯ, ದಟ್ ವಾಸ್ ಎಕ್ಸ್ಟ್ರೀಮ್ಲಿ ಶಾಕಿಂಗ್. ಹರ್ಷಿಕಾ, ನಿಮ್ಮ ನೋವು ಮತ್ತು ನಿಮ್ಮ ಕಾಳಜಿ ಸಂಪೂರ್ಣವಾಗಿ ಅರ್ಥ ಆಗುತ್ತೆ. ಹಾಗೆ ಸಂಪರ್ಕದಲ್ಲಿರಿ. ನಿನ್ನೆ ರಾತ್ರಿ ಏನೆಲ್ಲ ಆಯಿತು, ನೀವು ಫೋನಲ್ಲಿ ರೆಕಾರ್ಡ್ ಮಾಡಿರುವಂತಹ ವಿಡಿಯೋ ಕೂಡ ನಮ್ಗೆ ಲಭ್ಯವಾಗಿದೆ. ಒಂದ್ಸಲ ಅದನ್ನ ಪ್ರೇಕ್ಷಕರು ಕೂಡ ನೋಡ್ಬಿಡ್ಲಿ ಏನ್ ಆಗಿತ್ತು ಆ ರಾತ್ರಿ ಅಂತ. ಸೊ ಈಗ ಆ ವಿಡಿಯೋ ಪ್ಲೇ ಮಾಡ್ತೀನಿ. ಅದಾದ ನಂತರ ನಿಮ್ ಜೊತೆ ಮಾತಾಡ್ತೀನಿ. ಹರ್ಷಿಕಾ, ನಾವಲ್ರಿ ಬೇಡ ಯಾರು ಅವನು? ಅಲ್ಲಪ್ಪ, ಮಾತಾಡಕ್ಕಿನ ಮುಂಚೆ ಗಲಾಟೆ ಮಾಡಕ್ ಬಂದ್ರಿ ಇವರು. ಇವತ್ತು ಬಿಡಿ, ಅವ್ರ ಲೇಡೀಸ್ ಅವ್ರಿಗೆ ನೀವು ಬೆಟ್ಟಿದಾರ ಅಂತ ಅವ್ರ ಟೆನ್ಷನ್. ನಾವ್ಯಾಕೆ ಲೇಡೀಸ್ ಬೇಕಣ್ಣ? ಆಯ್ತು ಬಿಡಿ.
ಇವರು ಲೇಡೀಸ್ ಇಲ್ವಾ? ಅವರಿಂದ ನಾವೆಲ್ಲ ತಪ್ಪೆ ಕ್ಷಮೆ ಕೇಳ್ತೀವಿ. ಅಲ್ಲ ಸರ್, ನನ್ಗೆ ಅವ್ನ್ ಯಾರು ಅಂತ ಹೇಳಿ ತಿಳಿಸಿ ಅಷ್ಟೇ ಸಾಕು. ಅಲ್ಲ, ಇನ್ನೊಬ್ಬ ಯಾರು ಇಲ್ಲಿಂದ ಒಂದು ಹೋಟ್ಲ್ ಅವನು ಅಂತ ಕುಳ್ಳ ಐತಲ್ಲ, ಯಾರು ಅವನು ಯಾರು? ಹೋಗಿ ಹೋಗಿ ಹೋಗಿ, ಏನೋ ಇಲ್ಲ ಬಿಡಿ, ಜಾಮ್ ಆಗ್ತಾ ಇದೆ, ಹೋಗಿ ಸುಮ್ಮನೆ. ನಾವೆಲ್ರಿ ಬೇಡ ಬೇಡ, ಒಂದ್ ನಿಮಿಷ ಯಾರು ಅವನು? ಅಲ್ಲಪ್ಪ, ಮಾತಾಡಕ್ಕಿನ ಮುಂಚೆ ಗಲಾಟೆ ಮಾಡಕ್ ಬಂದ್ರಿ ಇವರು. ಇವತ್ತು ಬಿಡಿ, ಅವ್ರ ಲೇಡೀಸ್ ಅವ್ರಿಗೆ ನೀವು ಬೆಟ್ಟಿದಾರ ಅಂತ ಅವರು ಟೆನ್ಷನ್. ಇಲ್ಲಪ್ಪ, ನಾವ್ಯಾಕೆ ಲೇಡೀಸ್ ಬೇಕಣ್ಣ? ಆಯ್ತು ಬಿಡಿ ಬಿಡಿ, ಇವರು ಲೇಡೀಸ್ ಇಲ್ವಾ? ಅವರಿಂದ ನಾವೆಲ್ಲ ತಪ್ಪೆ ಕ್ಷಮೆ ಕೇಳ್ತೀವಿ. ಅಲ್ಲ ಸರ್, ನನ್ಗೆ ಅವ್ನ್ ಯಾರು ಅಂತ ಹೇಳಿ ತಿಳಿಸಿ ಅಷ್ಟೇ ಸಾಕು. ಯಾರು ಅಲ್ಲ ಸರ್, ಪಬ್ಲಿಕ್ ಅವರೇ. ನೀವು ಯಾವ ತರ ಇಲ್ಲಿ ಅಲ್ಲ, ಇನ್ನೊಬ್ಬ ಯಾರು ಇಲ್ಲಿಂದ ಒಂದು ಹೋಟ್ಲ್ ಅವನು ಅಂತ ಕುಳ್ಳ ಐತಲ್ಲ, ಯಾರು ಅವನು ಯಾರು? ಗೊತ್ತಿಲ್ಲ. ಹೋಗಿ ಹೋಗಿ ಹೋಗಿ, ಏನೋ ಇಲ್ಲ ಬಿಡಿ. ಹರ್ಷಿಕಾ ಅವರೇ ಲೈನ್ ಅಲ್ಲಿ ಇದ್ದೀರಿ ಅಂತ ಅನ್ಕೊಳ್ತೀನಿ. ನನ್ ಧ್ವನಿ ಕೇಳಿಸ್ತಾ ಇದೆಯಾ ಹರ್ಷಿಕಾ ಅವರೇ? ಓಕೆ, ಮತ್ತೆ ಸಂಪರ್ಕ ಮಾಡುವಂತಹ ಪ್ರಯತ್ನ ಮಾಡ್ತೀವಿ. ಸಹಜವಾಗಿ ಗಾಬರಿ ಆಗುತ್ತೆ, ಸಹಜವಾಗಿ ಬೇಸರವಾಗುತ್ತೆ, ಸಹಜವಾಗಿ ಸಿಟ್ಟು ಬರುತ್ತೆ. ಕನ್ನಡದಲ್ಲಿ ಮಾತಾಡಿದ್ರು ಅನ್ನುವಂತಹ ಒಂದೇ ಒಂದು ಕಾರಣಕ್ಕೆ ಗಾಡಿ ತೆಗೆಯುವಂತಹ ವಿಚಾರಕ್ಕೆ ಒಂದು ದೊಡ್ಡ ಮಾಬ್ ಬರುತ್ತೆ. 3 ಜನ ಇರ್ತಾರೆ, 3 ಜನ ಇದ್ದವರು 20 ಜನ ಆಗ್ತಾರೆ, ಬಯೋದಕ್ಕೆ ಶುರು ಮಾಡ್ತಾರೆ, ಕೊರಳಲ್ಲಿರುವಂತಹ ಭುವನ್ ಅವರ ಸರ ಕಿತ್ತುಕೊಳ್ಳುವಂತಹ ಪ್ರಯತ್ನ ಮಾಡ್ತಾರೆ. ಇಷ್ಟೆಲ್ಲ ನೋಡಿದಾಗ ನಮ್ಮ ಜಾಗದಲ್ಲಿ, ನಮ್ಮ ನಾಡಲ್ಲಿ, ನಮ್ಮ ಕರ್ನಾಟಕದಲ್ಲಿ ನಮ್ಗೆ ಸ್ವಾತಂತ್ರ್ಯ ಇಲ್ವಾ, ನಮ್ಗೆ ರಕ್ಷಣೆ ಇಲ್ವಾ ಅನ್ನುವಂತಹ ಪ್ರಶ್ನೆ ಸಹಜವಾಗಿ ಹರ್ಷಿಕಾ ಪುಣಚ ಅವರಿಗೂ ಕೂಡ ಮೂಡಿದೆ. ಅವರ ಕಾಳಜಿ, ಅವರ ಕಳಕಳಿ ಕೂಡ ಅದೇ ಆಗಿದೆ. ಈ ತರ ಯಾಕೆ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಅವ್ರಿಗೂ ಕೂಡ ಕಾಡ್ತಾ ಇದೆ. ಇದನ್ನ ಹೊರಗಡೆ ತಗೊಂಡ್ಬರ್ಬೇಕು, ಜನರಿಗೆ ವಾಸ್ತವತೆಯನ್ನ ಅರ್ಥ ಮಾಡಿಸ್ಬೇಕು ಅನ್ನುವಂತಹ ಪ್ರಯತ್ನ ಮಾಡುವ ಉದ್ದೇಶದಿಂದ ನಾನು ಇದನ್ನ ತೋರಿಸ್ತಾ ಇದ್ದೀನಿ ಅಂತ ಕೂಡ ಅವರು ಮಾತಾಡಿದ್ರು. ನಿನ್ನೆ ಊಟಕ್ಕಂತ ಭುವನ್ ಮತ್ತು ಹರ್ಷಿಕಾ ಒಂದು ರೆಸ್ಟೋರೆಂಟ್ಗೆ ತೆರಳಿರ್ತಾರೆ. ಫ್ರೇಜರ್ ಟೌನ್ನಲ್ಲಿ ಇರುವಂತಹ ರೆಸ್ಟೋರೆಂಟ್ ಅದು. ಊಟ ಮುಗಿಸ್ಕೊಂಡು ಹೊರಗಡೆ ಬರ್ತಾರಂತೆ, ಅವ್ರು ಗಾಡಿ ತೆಗಿತಾ ಇರ್ತಾರಂತೆ. ಆ ಸಂದರ್ಭದಲ್ಲಿ ಏನೋ ಮಾತಿಗೆ ಮಾತು ಬೆಳೆಯುತ್ತಂತೆ. ಕನ್ನಡದಲ್ಲಿ ಯಾಕೆ ಮಾತಾಡ್ತಾ ಇದ್ದೀರಾ ಅನ್ನುವಂತಹ ಗಲಾಟೆ ಪ್ರಶ್ನೆ ಮಾಡ್ತಾರಂತೆ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ನಟಿ ಹರ್ಷಿಕಾ ಪುಣಚ. ಹರ್ಷಿಕಾ ಅವರೇ, ಈ ವಿಡಿಯೋ ನೋಡಿದ್ವಿ ನಾವು ಕಂಪ್ಲೀಟ್ಲಿ. ನಿಮಗೆ ಗಾಬರಿ ಆಗಿರೋದು, ನಿಮಗೆ ಕೋಪ ಬಂದಿರೋದು ಅಥವಾ ಆ ಸಿಚುವೇಶನ್ ಕಂಪ್ಲೀಟ್ಲಿ ಅರ್ಥ ಆಗುತ್ತೆ. ನೀವು ಎಷ್ಟು ಜನ ಇದ್ರಿ, ಯಾಕೆ ಈ ರೀತಿ ಕಿರಿಕಾಗಿದ್ದು, ಯಾವಾಗ ಆಗಿದ್ದು, ಕಂಪ್ಲೇಂಟ್ ಕೊಟ್ಟಿದ್ದೀರಾ? ರೆಗ್ಯುಲರ್ ಆಗಿ ಊಟಕ್ಕೆ. ಸೊ ನಾವಲ್ಲಿ ಊಟ ಮಾಡ್ಕೊಂಡು ಅಲ್ಲಿ ಮಾಸ್ಕ್ ರೋಡ್ ಅಲ್ಲಿ ಇರುವಂತ ಕರಾಮ ರೆಸ್ಟೋರೆಂಟ್ ಅಲ್ಲಿ ನಾವಲ್ಲಿ ಊಟ ಮಾಡ್ಕೊಂಡು ಆಚೆ ಬಂದಿದೀವಿ ಅಷ್ಟೇ. ವ್ಯಾಲೆ ಪಾರ್ಕಿಂಗ್ ಕೊಟ್ಟಿದ್ವಿ, ವ್ಯಾಲೆ ಗಾಡಿ ಬಂತು. ವ್ಯಾಲೆ ಬಂದಿದ ತಕ್ಷಣ ನಾವು ಗಾಡಿ ಎತ್ಕೊಂಡು ಹಿಂಗ್ ಗಾಡಿ ಮೂವ್ ಮಾಡಿಲ್ಲ ಅಷ್ಟೇ ಭುವನ್ ಅವರು. ಅಷ್ಟೊತ್ತಿಗೆ ನೀವು ನೋಡ್ಕೊಂಡು ಮೂವ್ ಮಾಡ್ಬೇಕು, ಇಲ್ಲಾಂದ್ರೆ ತಗಲ್ಬಿಡುತ್ತೆ ಅಂತ ಒಬ್ಬ ಬಂದ. ಅವಾಗ ಇವ್ರು ಹೇಳಿದ್ರು, ಅಲ್ಲಪ್ಪ ಮೂವೇ ಮಾಡಿಲ್ಲಲ್ಲ, ಮೂವ್ ಮಾಡ್ತೀನಿ ಬಿಡಿ, ನೀವು ಸೈಡ್ ಹೋಗಿ ಸ್ವಲ್ಪ, ನಾನು ಮೂವ್ ಮಾಡ್ತೀನಿ. ಓ ಕನ್ನಡ ಲೋಗ್ ಆಗ ಅಂತ ಶುರು ಮಾಡಿದ್ರು ಆ ಕಡೆಯಿಂದ. ಆಮೇಲೆ ಒಂದೊಂದಾಗೆ ಆ 3 ಜನ ಫೋಟೋ ಹಾಕಿದೀನಿ ನೋಡಿ, ಅವ್ರು ಮೇನ್ ಕಳ್ಳರು. ಶುರು ಮಾಡಿದ್ದೆ ಅವ್ರು 3 ಜನ. ಸೊ ಫಸ್ಟ್ ಇಬ್ರು, ಆಮೇಲೆ ಇನ್ನೊಬ್ರು. ಸೊ ಫಸ್ಟ್ ಬಂದು ಶುರು ಮಾಡಿದ್ದು ಜಗಳನ. ಸೊ ಏನೂ ಇರ್ಲಿಲ್ಲ ರೀಸನ್. ಇವಾಗ ಜಗಳ ಅನ್ನೋದು ಹೆಂಗ್ ಶುರು ಆಗುತ್ತೆ, ಯಾರಾದ್ರೊಬ್ರು ಬೈಬೇಕು, ಅವಾಗ ಇನ್ನೊಬ್ರು. ಇಲ್ಲಿ ಏನೂ ಇಲ್ಲ, ಅಂದ್ರೆ ಗಾಡಿ ಮೂವ್ನು ಮಾಡಿಲ್ಲ ನಾವು. ಗಾಡಿ ಹೆಣ್ಮಕ್ಳು ಅಂತ ಮಾತಾಡ್ತಾರೆ ಅವರು. ಅದೇ ನಾನ್ ಹೇಳ್ತಾ ಇರೋದು, ಹೆಣ್ಮಕ್ಳು ನಾವು ಇದೀವಿ ಗಾಡಿಯಲ್ಲಿ, ಆಯ್ತಾ. ಅವರು ದಟ್ ವಾಸ್ ಅ ರೀಸನ್. ಇವಾಗ ಎಲ್ಲ ಜನ ಸೇರ್ಕೊಂಡಿದ್ ಏನು ಅವ್ರು ಚೈನ್ ಸ್ನ್ಯಾಚ್ ಮಾಡಿದಾಗ ಅವ್ರಿಗೆ ಸಿಗ್ಲಿಲ್ಲ ಅಲ್ಲ ಕೈಗೆ, ಅದಕ್ಕೆ ಹೆಣ್ಮಕ್ಳನ್ನ ಬೈದ್ರು ಅಂತ ಹೇಳಿ ಹೋಗ್ಬಿಟ್ಟಿದಾರೆ ಅವ್ರು ಅಲ್ಲಿಂದ. ಆಮೇಲೆ ಇವ್ರ ಕೈಗೆ ಸಿಗ್ಲೇ ಇಲ್ಲ, ಅವರು ಹೋಗ್ಬಿಟ್ಟಿದ್ದಾರೆ, ಆಯ್ತಾ. ಸೊ ದಟ್ ವಾಸ್ ಅ ರೀಸನ್. ಅದಕ್ಕೆ ನಾನ್ ಹೇಳ್ದೆ, ನಾವೇನಕ್ಕೆ ಹೆಣ್ಮಕ್ಳು, ಫಸ್ಟ್ ಆಫ್ ಆಲ್ ನಾವು ವಿ ಆರ್ ಆಲ್ ವಿಮೆನ್, ನಾವು ಫ್ಯಾಮಿಲಿನೇ ಕೂತಿದೀವಿ ಅಲ್ಲಿ ಗಾಡಿಯಲ್ಲಿ. ಸೊ ನಾವೆಲ್ಲ ಲೇಡೀಸ್ ಇರ್ಬೇಕಾದ್ರೆ ಇನ್ನೊಬ್ರು ಲೇಡೀಸ್ ನ ಯಾಕೆ ಬೈತಾರೆ? ಭುವನ್ ಅವ್ರು ಮಾತಾಡೇ ಇಲ್ಲ. ಫಸ್ಟ್ ಆಫ್ ಆಲ್ ಗಾಡಿ ತೆಗೀರಿ ಅಂದಾಗ ಗಾಡಿ ತೆಗಿತಾ ಇದೀನಪ್ಪ, ನೀವು ಸ್ವಲ್ಪ ಸೈಡಿಗೆ ಹೋಗಿ ಅಷ್ಟೇ.
ಅಷ್ಟೊತ್ತಿಗೆ ಎಲ್ಲ ಸೇರ್ಕೊಂಡು ನೋಡಿದ್ರಲ್ಲ ಚೈನ್ ಕಾಣಿಸ್ತಾ ಇತ್ತು ಅವ್ರದ್ದು ಕತ್ತಲ್ಲಿ. ಸೊ ಅದನ್ನ ಸ್ನ್ಯಾಚ್ ಮಾಡಕ್ ಬಂದಿದ್ದು. ಸೊ ಅವ್ರದ್ದು ಚೈನ್ ಸ್ನ್ಯಾಚ್ ಮಾಡಿ ಆಮೇಲೆ ಇವ್ರು ಗೊತ್ತಾಗಿದ್ದಕ್ಕೆ ನನ್ ಕೈಗೆ ಬೇಗ ಕೊಟ್ರು. ಇವಾಗ ಎಷ್ಟೋ ಹೆಣ್ಮಕ್ಳು ಗೊತ್ತೇ ಆಗಲ್ಲ, ಶಾಕ್ ಅಲ್ಲಿ ಇರ್ತಾರೆ. ಕೈಯಲ್ಲಿ ಬಳೆ ಇದೆಲ್ಲ ಹೋದ್ರೆ ಏನು ಗೊತ್ತಾಗಲ್ಲ ಅಲ್ವಾ. ಸೊ ಇಮ್ಮಿಡಿಯೇಟ್ ಅದು ಎಷ್ಟು ಬೇಗ ಆಯ್ತು ಅಂದ್ರೆ ನನ್ಗೆ ಅದನ್ನ ಈಗ್ಲೂ ಪಿಕ್ಚರೈಸ್ ಮಾಡ್ಕೊಳಕ್ ಅಷ್ಟು ಶಾಕ್ ಅನ್ಸುತ್ತೆ. ನಿಜ ಶಾಕ್. ಮೇಲೆ ಈ ತರ ದೌರ್ಜನ್ಯ ನಡೆಯುತ್ತೆ ಅಂದ್ರೆ ಇಟ್ಸ್ ವೆರಿ ಶಾಕಿಂಗ್. ಅಂದ್ರೆ ನಾವು ವಿ ಫೈಟ್ ಫಾರ್ ದ ಇದಲ್ವಾ, ನಮ್ಮ ಮೇಲೆನೆ ಈ ತರ ಮಾಡ್ತಾರೆ. ಸೊ ಇಟ್ಸ್ ವೆರಿ ಶಾಕಿಂಗ್. ಹೌದು, ಶಾಕ್ ಅಂತ ಡೆಫಿನೆಟ್ಲಿ ಅನ್ಸುತ್ತೆ. ಅಲ್ಲ, ಕನ್ನಡ ವಾಲೆ ಆಯೆ ಅಂತ ಅಂದು ಜಗಳ ಸ್ಟಾರ್ಟ್ ಮಾಡ್ತಾರೆ ಅಂತ ಅಂತಿರಲ್ಲ. ಕರ್ನಾಟಕದಲ್ಲಿರೋರು ಎಲ್ಲರೂ ಕೂಡ ಕನ್ನಡದವ್ರೆ. ಅದನ್ನ ಫಸ್ಟ್ ಇಲ್ಲಿ ಇರೋರೆಲ್ಲ ಅರ್ಥ ಮಾಡ್ಕೋಬೇಕು. ಸೊ ಇಂಥ ವಿಷಯಗಳನ್ನ ನೀವು ನೋಡಿದಾಗ ಅಥವಾ ನಿಮ್ಮ ಜೊತೆ ಆದಾಗ ನಿಮ್ಗೇನು ಅನ್ಸುತ್ತೆ ಹರ್ಷಿಕಾ ಪರ್ಸ್ನಲಿ? ನನ್ಗೆ ನನಗ್ ಶಾಕ್ ಆಗಿದ್ದಕ್ಕೆ ನಾನು ಒಂದಷ್ಟು ದಿನ ನಾನು ಇದನ್ನ ಎಲ್ಲೂ ಹೇಳ್ಕೊಂಡಿರ್ಲಿಲ್ಲ. ಬಟ್ ಕೊನೆಗೆ ಎಲ್ಲರ ಜೊತೆ ಮಾತಾಡಿ ದೆನ್ ವಿ ಡಿಸೈಡೆಡ್ ಇಲ್ಲ ಇದು ಗೊತ್ತಾಗ್ಬೇಕು. ಯಾಕಂದ್ರೆ ನಮ್ ಜೊತೆನೆ ಈ ತರ ಆದಾಗ ಪಾಪ ಪಬ್ಲಿಕ್ ಎಷ್ಟು ಜನಕ್ಕೆ ಈ ತರ ಪ್ರಾಬ್ಲಮ್ ಆಗಿದೆ ಅಂತ. ಅಂಡ್ ತುಂಬಾ ಜನ ಹೇಳೋದ್ ಕೇಳಿದೀನಿ ನಾನು. ಇಲ್ಲ ತುಂಬಾ ದೌರ್ಜನ್ಯ ನಡೆಯುತ್ತೆ ಅಲ್ಲಿ, ಒಂದೇ ಸತಿ ಗುಂಪು ಕಟ್ಕೊಂಡು ಇದ್ ಮಾಡ್ಬಿಡುತ್ತೆ, ಏನು ಮಾತಾಡಕ್ ಆಗಲ್ಲ ಅವ್ರಿಗೆ ಇಷ್ಟು ಅಂತೆಲ್ಲ ಹೇಳ್ಕೊಂಡು. ಬಟ್ ನಮಗ ಆ ಎಕ್ಸ್ಪೀರಿಯನ್ಸ್ ಆಗಿರ್ಲಿಲ್ಲ. ದಿಸ್ ವಾಸ್ ದ ಫಸ್ಟ್ ಟೈಮ್ ನಮ್ಗ ಎಕ್ಸ್ಪೀರಿಯನ್ಸ್ ಆಗಿದ್ದು. ಇಟ್ ವಾಸ್ ವೆರಿ ಶಾಕಿಂಗ್. ಅಂಡ್ ಒಂದು ಆ ಗುಂಪಿನ ಒಂದು ಅಡ್ವಾಂಟೇಜ್ ತಗೊಳ್ಳೋದಿದೆಯಲ್ಲ, ಏನೇನ್ ಸಿಗುತ್ತೆ ಕೈಗೆ ಅದನ್ನೆಲ್ಲ ಅವ್ರಿಗೆಲ್ಲ ಟ್ರೈ ಮಾಡುದು. ಗಾಡಿಯಲ್ಲಿ ಏನು ಬೇರೆ ಮೊಬೈಲು ಅದೆಲ್ಲ ತೆಗಿಯಕ್ಕೆಲ್ಲ ಟ್ರೈ ಮಾಡುದು, ಕೈ ಹಾಕ್ತಾ ಇದ್ರು. ಬಟ್ ನಮ್ಗೆ ಆ ಸಿಚುವೇಶನ್ ಅಲ್ಲಿ ಇವಾಗ ನಾವು ನೆನ್ಸ್ಕೊಂಡಾಗ ನಮ್ಗೆ ಅದ್ ಗೊತ್ತಾಗ್ತಾ ಇದೆ. ಅವರೆಲ್ಲ ಈಗ ಡೋರ್ ಅಲ್ಲೆಲ್ಲ ನಾವು ಫೋನ್ ಇಟ್ಟಿರ್ತೀವಲ್ಲ, ಅದನ್ನೆಲ್ಲ ಸ್ನ್ಯಾಚ್ ಮಾಡಕ್ಕೆಲ್ಲ ಟ್ರೈ ಮಾಡ್ತಾ ಇದ್ರು. ಸೊ ಅದು ನಮ್ಗೆ ಈಗ ನಾವು ನೆನ್ಸ್ಕೊಂಡಾಗ ಎಷ್ಟೆಲ್ಲ ಅವರು ಪ್ಲಾನ್ ಮಾಡ್ಕೊಂಡು ಮಾಡ್ತಾರೆ ಇದನ್ನ ಅಂತ ಅದ್ ನಮ್ಗೆ ಗೊತ್ತಾಗಲ್ಲ. ಸ್ಪ್ಲಿಟ್ ಸೆಕೆಂಡ್ ಅಲ್ಲಿ ಆಗೋಗುತ್ತೆ. ಅದಕ್ಕೆ ಇದು ದಿಸ್ ಇಸ್ ಟು ಟೆಲ್ ದಟ್ ನಮ್ಮ ಜಾಗದಲ್ಲಿ ನಮ್ಮ ಮೇಲೆ ದೌರ್ಜನ್ಯ ಆಗಬಾರ್ದು ಅನ್ನೋ ರೀತಿಗೆ ನಾನು ಹಾಕಿರುವಂತ ಮೆಸೇಜ್. ಸೊ ಖಂಡಿತ ಇದ್ರು ಗವರ್ಮೆಂಟ್ ಆಫ್ ಇಂಡಿಯಾನು, ಗವರ್ಮೆಂಟ್ ಆಫ್ ಕರ್ನಾಟಕನು ನಾನು ಟ್ಯಾಗ್ ಮಾಡಿದೀನಿ. ನಮ್ಮ ಪೊಲೀಸ್ ಅಧಿಕಾರಿಗಳನ್ನು ನಾನು ಟ್ಯಾಗ್ ಮಾಡಿದೀನಿ. ಬಿಕಾಸ್ ಅಲ್ಲೊಬ್ರು ಪ್ಯಾಟ್ರೋಲ್ ಪೊಲೀಸ್ ಇದ್ರು. ಅವ್ರಿಗೆ ನಾವು ಹೋಗಿ ಹೇಳಿದ್ವಿ, ಭುವನ್ ಅವ್ರ ಗಾಡಿಯಿಂದ ಇಳಿದು ಹೋಗಿ ಹೇಳಿದ್ರು. ಸ್ವಲ್ಪ ಮುಂದೆ ಇತ್ತು ಒಂದು ಗಾಡಿ, ಪೆಟ್ರೋಲ್ ಗಾಡಿ. ಅವ್ರಿಗೆ ಹೇಳಿದಾಗ ಇಲ್ಲ ಸರ್ ನೀವು ಇದು ಅವ್ರು ಬಂದು ಇಲ್ಲ, ಸಿಚುವೇಶನ್ ಏನು ಅಂತ ತಿಳ್ಕೊಳಕ್ಕೂ ಬಂದಿಲ್ಲ. ಅವ್ರು ಅಲ್ಲೇ ನಿಂತ್ಕೊಂಡು ಜ್ಯೂಸ್ ಕುಡಿತಾ ಇದ್ರು. ಅವರು ಸರ್ ನೀವು ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಕೊಡ್ಬೇಕು, ಇಲ್ಲೇನು ಆಗಲ್ಲ ಅನ್ನೋ ರೀತಿಯಲ್ಲಿ. ಸೊ ಈ ತರ ಒಂದು ಏನು ಇಂಟ್ರೆಸ್ಟೇ ತೋರಿಸದೇ ಇದ್ದಾಗ ದೌರ್ಜನ್ಯ ನಡೀತಾನೆ ಇರುತ್ತಲ್ವಾ. ಆಕ್ಷನ್ ತಗೊಂಡಿಲ್ಲ ನೀವು, ಅಟ್ಲೀಸ್ಟ್ ಬಂದ್ ಸಿಚುವೇಶನ್ ಏನಾಗಿದೆ ಅಂತ ಅವ್ರು ಚೆಕ್ ಮಾಡ್ಬಿಟ್ಟಿದ್ರೆ ಅವತ್ತು ಇಟ್ ವುಡ್ ಹ್ಯಾವ್ ಹೆಲ್ಪ್ಡ್ ಅಂತ. ಕಂಪ್ಲೇಂಟ್ ಕೊಟ್ಟಿದ್ದೀರಾ ಹರ್ಷಿಕಾ ಈಗ? ಇಲ್ಲ, ನಾವು ಅವತ್ತು ವಿ ಜಸ್ಟ್ ವೆಂಟ್ ದೇರ್. ಎಲ್ಲ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನಡೀತಲ್ಲ, ನಾವು ಕಂಪ್ಲೇಂಟ್ ಕೊಡ್ಲಿಲ್ಲ. ನಾವು ವಿ ಜಸ್ಟ್ ಗೇವ್ ಒಂದು ಪೊಲೀಸ್ಗೆ ಹೋಗಿ ಇನ್ಫಾರ್ಮ್ ಮಾಡಿದ್ವಿ. ಅವ್ರು ಹೇಳಿದ್ರು ಇಲ್ಲಿ ಬರಲ್ಲ, ಆ ರೌಂಡ್ಸ್ ಬರುತ್ತೆ ಅಂತೆಲ್ಲ ಹೇಳ್ಕೊಂಡು. ಸೊ ಫೈನಲಿ ನಾವು ಸರಿ ಓಕೆ ಬಿಟ್ಬಿಡೋಣ ಅಂತ ಹೇಳಿ ಆಮೇಲೆ ನನ್ಗೆ ಯೋಚನೆ ಮಾಡಿದೆ, ನಮ್ಮ ಮೇಲೇನೆ ಈ ತರ ದೌರ್ಜನ್ಯ ಮಾಡ್ತಾರಲ್ಲ, ಇನ್ ಪಾಪ ಮಾಮೂಲಿ ಜನ ಹೆಂಗೆಲ್ಲ ಆಗ್ತಿರ್ಬೋದು ಅವ್ರ ಲೈಫ್ ಅಲ್ಲಿ ಅಂತ. ತುಂಬಾ ಪ್ರಕರಣಗಳು ಹೊರಗಡೆ ಬರೋದೇ ಇಲ್ಲ. ಹೌದು ಹೌದು ಹೌದು, ಅದಕ್ಕೆ ನಾನು ಪೋಸ್ಟ್ ಮಾಡಿದೆ. ಓಕೆ ಓಕೆ. ಸೊ ಭುವನ್ ಅವ್ರಿಗೇನು ಗಾಯ ಆ ಥರ ಏನೂ ಆಗಿಲ್ಲ ತಾನೆ? ಓಕೆ, ಇಷ್ಟೊತ್ತು ನಟಿ ಹರ್ಷಿಕಾ ಪುಣಚ್ಚ ಮಾತನಾಡಿ ಈ ಘಟನೆಯ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತಾ ಇದ್ರು. ಮತ್ತು ಈ ಘಟನೆಯ ಬಗ್ಗೆ ಅವರೊಂದು ಪೋಸ್ಟ್ ಕೂಡ ಮಾಡಿದ್ದಾರೆ. ಈ ಘಟನೆಯನ್ನ ಜನರಿಗೆ ತಿಳಿಸುವಂತಹ ಪ್ರಯತ್ನ ಕೂಡ ಮಾಡಿದ್ದಾರೆ. ಹಾಗಾದ್ರೆ ಅವರ ಪೋಸ್ಟ್ ಏನಿದೆ, ಅವರ ಮೆಸೇಜ್ ಏನಿದೆ ನೋಡ್ತಾ ಹೋಗೋಣ. ಅವ್ರು ಬರೀತಾರೆ, ಗೆಳೆಯರೇ, ನಮ್ಮ ಬೆಂಗಳೂರಲ್ಲಿ ನಾವು ಸ್ಥಳೀಯರು ಎಷ್ಟು ಸುರಕ್ಷಿತ ಎಂಬ ಪ್ರಶ್ನೆ ನನಗೆ ಮೂಡಿದೆ ಅಂತ. ನಮಸ್ಕಾರ. ಒಂದಷ್ಟು ಯೋಚಿಸಿ ಕೆಲವು ದಿನಗಳ ಹಿಂದೆ ನಮ್ಮ ಬೆಂಗಳೂರಿನ ನನಗಾದ ಭಯಾನಕ ಅನುಭವವನ್ನು ಹಂಚಿಕೊಳ್ಳಲು ನಿರ್ಧಾರ ಮಾಡಿದ್ದೀನಿ. ನನ್ನ ಸ್ನೇಹಿತರು, ಕುಟುಂಬ ಮತ್ತು ಪೊಲೀಸ್ ಇಲಾಖೆಯಲ್ಲಿನ ಕೆಲವು ಪರಿಚಯಸ್ಥರೊಂದಿಗೆ ಮಾತಾಡಿದ ನಂತರ ನಾನು ಈ ವಿಷಯವನ್ನು ಅಲ್ಲಿಗೆ ಬಿಟ್ಟು ಬಿಡ್ತೀನಿ ಎಂದು ಯೋಚಿಸಿದೆ. ಆದರೆ ನನ್ನ ಅನುಭವದಿಂದ ಮತ್ತಿತರಿಗೆ ಸಹಾಯವಾಗಬಹುದು ಅಂತ ಯೋಚಿಸಿ ನಾನು ಅದರ ಬಗ್ಗೆ ಪೋಸ್ಟ್ ಮಾಡಲು ನಿರ್ಧಾರ ಮಾಡಿದ್ದೀನಿ ಅಂತ ಬರೀತಾರೆ. ಒಂದೆರಡು ದಿನಗಳ ಹಿಂದೆ ಫ್ರೇಜರ್ ಟೌನ್ ಪ್ರದೇಶದ ಸಮೀಪ ಇರೋ ಪುಲ್ಕೇಶಿ ನಗರದ ಮಸೀದಿ ರಸ್ತೆಯಲ್ಲಿರುವ ಕರಾಮಾ ಎಂಬ ರೆಸ್ಟೋರೆಂಟ್ನಲ್ಲಿ ಸಂಜೆ ಕುಟುಂಬಸ್ಥರೊಂದಿಗೆ ಊಟ ಮಾಡಲು ತೆರಳಿದ್ದೆ.
ಭೋಜನವನ್ನು ಮುಗಿಸಿದ ನಂತರ ನಾವು ವಾಲೆಟ್ ಪಾರ್ಕಿಂಗ್ನಿಂದ ನಮ್ಮ ವಾಹನವನ್ನು ಸ್ವೀಕರಿಸಿ ಹೊರಡ್ತಾ ಇದ್ದಾಗ ಇಬ್ಬರು ವ್ಯಕ್ತಿಗಳು ಡ್ರೈವರ್ ಸೀಟ್ ಕಿಟಕಿಯ ಬಳಿ ಇದ್ದಕ್ಕಿದ್ದಂತೆ ಕಾಣಿಸ್ಕೊಂಡ್ರು. ನಿಮ್ಮ ವಾಹನವು ತುಂಬಾ ದೊಡ್ಡದಾಗಿದೆ, ಇದರಿಂದ ಚಲಿಸ್ತಾ ಇದ್ದಲ್ಲಿ ಅದು ನಮ್ಮನ್ನ ಮುಟ್ಟಬಹುದು ಎಂದು ವಾದಿಸಲು ಪ್ರಾರಂಭಿಸಿದ್ರು. ನನ್ನ ಪತಿ ಇನ್ನು ವಾಹನ ಮೂವ್ ಮಾಡಿಲ್ವಲ್ಲ, ಸೈಡು ಬಿಡಿ ಅಂತ ಹೇಳಿದರು. ಯಾಕಂದ್ರೆ ಅವರು ಸಂಭವನೀಯ ಘಟನೆ ಬಗ್ಗೆ ಮಾತನಾಡ್ತಾ ಇದ್ದಿದ್ದು ಅದರಲ್ಲಿ ಅರ್ಥವಿರಲಿಲ್ಲ. ನಾವು ವಾಹನವನ್ನ ಸ್ವಲ್ಪ ಮುಂದಕ್ಕೆ ಸರಿಸಿದ್ವು. ಅಷ್ಟರೊಳಗೆ ಈ ಇಬ್ಬರು ವ್ಯಕ್ತಿಗಳು ನಮ್ಮನ್ನ ಅವರ ಭಾಷೆಯಲ್ಲಿ ನಿಂದಿಸಲು ಪ್ರಾರಂಭಿಸಿದ್ರು. ಈ ಲೋಕಲ್ ಕನ್ನಡಿಗರಿಗೆ ಪಾಠ ಕಲಿಸಬೇಕು ಎಂದು ಹೇಳಿ ನನ್ನ ಪತಿಯ ಮುಖದ ಮೇಲೆ ಹೊಡೆಯಲು ಸಹ ಯತ್ನಿಸಿದ್ರು. ನನ್ನ ಪತಿ ತುಂಬಾ ತಾಳ್ಮೆಯಿಂದಿದ್ರು ಮತ್ತು ಹೆಚ್ಚು ಪ್ರತಿಕ್ರಿಯಿಸಲಿಲ್ಲ. ನನಗೆ ಆಶ್ಚರ್ಯವಾಯಿತು, ಯಾಕಂದ್ರೆ ಅವರು ಸಾಮಾನ್ಯವಾಗಿ ತುಂಬಾ ಸಿಟ್ಟಿನ ಸ್ವಭಾವದವರು. 2-3 ನಿಮಿಷಗಳಲ್ಲಿ ಅದೇ ಗ್ಯಾಂಗ್ನ 20 ರಿಂದ 30 ಸದಸ್ಯರ ಗುಂಪು ಜಮಾಯಿಸಿತು ಮತ್ತು ಅವರಲ್ಲಿ 2 ಜನ ನನ್ನ ಗಂಡನ ಚಿನ್ನದ ಸರವನ್ನ ಕಿತ್ತು ಅದನ್ನ ಬಹಳ ಕೌಶಲ್ಯದಿಂದ ತಮ್ಮ ಕಡೆಗೆ ಎಳೆಯಲು ಪ್ರಯತ್ನಿಸಿದ್ರು. ನನ್ನ ಪತಿ ಇದನ್ನ ಸಮಯಕ್ಕೆ ಸರಿಯಾಗಿ ಅರಿತುಕೊಂಡರು. ಅದನ್ನ ಹಿಡಿದಿಟ್ಟುಕೊಂಡು ನನಗೆ ಕೊಟ್ಟರು. ಅಷ್ಟೊತ್ತಿಗಾಗಲೇ ಇಡೀ ತಂಡವು ಚಿನ್ನದ ಸರ ಮತ್ತು ಇತರೆ ಬೆಲೆ ಬಾಳುವ ವಸ್ತುಗಳನ್ನು ಕೈಗೆ ಸಿಗದೆ ರೊಚ್ಚಿಗೆದ್ದು ವಾಹನಕ್ಕೆ ಹಾನಿ ಮಾಡಿ ನಮಗೆ ಅಥವಾ ಯಾರಿಗೂ ಅರ್ಥವಾಗದ ವಿಷಯಗಳನ್ನು ಹೇಳಿ ನಮ್ಮನ್ನು ದೈಹಿಕವಾಗಿ ನಿಂದಿಸಲು ಪ್ರಯತ್ನಿಸಿದರು. ನಮ್ಮ ವಾಹನದಲ್ಲಿ ಮಹಿಳೆಯರು ಮತ್ತು ಕುಟುಂಬದವರು ಇದ್ದ ಕಾರಣ ನನ್ನ ಪತಿ ಹೆಚ್ಚು ಪ್ರತಿಕ್ರಿಯಿಸಲಿಲ್ಲ. ಅಲ್ಲದೆ ನಾನು ಗಮನಿಸಿದ್ದು ಏನಂದ್ರೆ, ಇವರಿಗೆ ನಾವು ಕನ್ನಡದಲ್ಲಿ ಮಾತನಾಡ್ತಾ ಇದ್ದೀವಿ ಎಂಬುದೂ ಸಮಸ್ಯೆಯಾಗಿತ್ತು. ಅವರು ನೀವು ನಮ್ಮ ಪ್ರದೇಶಕ್ಕೆ ಬಂದು ನಿಮಗೆ ಬೇಕಾದ ಭಾಷೆಗಳಲ್ಲಿ ಮಾತನಾಡುವುದನ್ನು ನಿಲ್ಲಿಸಿ, ಹೇ ಲೋಕಲ್ ಕನ್ನಡವಾಲಾ ಹೇ ಅಂತ ನನ್ನ ಗಂಡ ಮತ್ತು ನಾನು ಕನ್ನಡದಲ್ಲಿ ಮಾತನಾಡಿದಾಗ ಅವರು ಈ ವಿಷಯವನ್ನ ಪ್ರಸ್ತಾಪಿಸುತ್ತಾರೆ. ಇದು ಸರಿ ಅಲ್ಲ, ಇದನ್ನ ಸಹಿಸಿಕೊಳ್ಳೋದು ಕೂಡ ಸರಿಯಲ್ಲ ಅಂತ ಹೇಳಿ ಹರ್ಷಿಕಾ ಪುಣಚ್ಚ ಸೋಷಿಯಲ್ ಮೀಡಿಯಾದಲ್ಲಿ ಈ ಒಂದು ಮೆಸೇಜ್ ಅನ್ನ ರವಾನೆ ಮಾಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.